ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಮದರ್ ಸೋಲ್ ಚಾನಲ್ಗೆ ಸ್ವಾಗತ. ಸೊ ನಾನಿವತ್ತು ಮದರ್ ಸೋಲ್ ಚಾನಲಿಂದ ಒಂದು ಪಟಾನ್ ಅಂತ ಟಕ್ಕಾಗಿ ಒಂದು ಕ್ವಿಕ್ಕಾಗಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗಿರುವಂಥ ಟೆಸ್ಟ್ಗಳ ಬಗ್ಗೆ ಹೇಳ್ತೀನಿ. ಏನಿದು ಟೆಸ್ಟ್ ಅಂತ ನಾನೇನು ಮಾಡಿದೆ, ಹಿಂದಿನ ವಿಡಿಯೋದಲ್ಲಿ ಸ್ವಲ್ಪ ವಿಟಮಿನ್ಸ್ ಮತ್ತು ಮಿನರಲ್ಸ್ ಬಗ್ಗೆ ಹೇಳಿದ್ದೆ. ಸೊ ಆದರೆ ಇಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಕೆಲವೊಂದಿಷ್ಟು ಕಾರ್ಬೋಹೈಡ್ರೇಟ್ಸ್, ಸ್ಟಾರ್ಚ್, ಪ್ರೋಟೀನ್, ಅಯೋಡಿನ್ಸ್ ಇವುಗಳ ಟೆಸ್ಟ್ಗಳಾಗಿ ನಾವು ತಿನ್ನೋ ಆಹಾರ ನಾವೇನು ಮಾಡ್ತೀವಿ ಅಂತಂದರೆ, ನಾವು ಯಾವ ಆಹಾರ ಯುಕ್ತ ಅಥವಾ ಯಾವ ವಿಟಮಿನ್ ಯುಕ್ತ ಆಹಾರನ ಸೇವಿಸ್ತಾ ಇದ್ದೇವಾ ಅಥವಾ ಇಲ್ಲೋ ಅನ್ನೋ ಒಂದು ಕ್ಲಾರಿಟಿ ಇಲ್ಲದೇ ನಾವೇನು ಮಾಡ್ತೀವಿ ಅಂತ ನಾವು ಫುಡ್ನ ಸೇವನೆ ಮಾಡ್ತೀವಿ. ಹಾಗಾದರೆ ನಮ್ಮ ಫುಡ್ನಲ್ಲಿರುವಂತಹ ಒಂದು ಪ್ರೋಟೀನ್ ಆಗಿರ್ಬೋದು, ಸ್ಟಾರ್ಚ್ ಆಗಿರ್ಬೋದು, ಅಯೋಡಿನ್ ಆಗಿರ್ಬೋದು ಯಾವುದು ಅನ್ನೋದನ್ನ ನಾವು ತಿಳ್ಕೊಬೇಕಂತಂದರೆ, ಸೊ ನಾವೇನು ಮಾಡಬೇಕು, ಕೆಲವೊಂದು ಟೆಸ್ಟ್ ಮಾಡಬೇಕು. ಇವು ಕಾಂಪಿಟೇಟಿವ್ ಎಕ್ಸಾಮ್ಗೆ ಪರ್ಪಸಲ್ಲಿ ಕೂಡ ಭಾಳ ಇಂಪಾರ್ಟೆಂಟ್. ಅಷ್ಟೇ ಅಲ್ಲದೆ ನಾವು ನಮ್ಮ ದೇಹದಲ್ಲಿ ಯಾವ ರೀತಿ ಆಹಾರವನ್ನು ತಿಂತೀವಿ ಅನ್ನೋದನ್ನ ನಾವು ಟೆಸ್ಟ್ ಮಾಡಬೇಕಂದ್ರೆ ಈ ರೀತಿಯ ಟೆಸ್ಟ್ಗಳನ್ನು ನಾವು ನೋಡ್ಬೋದು. ಸೊ ಮೇಯ್ನಾಗಿ ಇಲ್ಲಿ ನಾನು 4 ಇಂಪಾರ್ಟೆಂಟ್ ಥಿಂಗ್ಸ್ನ ಇಲ್ಲಿ ಹೇಳ್ತಾ ಇದ್ದೀನಿ. ಒನ್ ಈಸ್ ಕಾರ್ಬೋಹೈಡ್ರೇಟ್ಸ್. ಇದಕ್ಕೋಸ್ಕರ ಏನು ಮಾಡ್ತಾರೆ ಅಂತಂದರೆ, ಬೆನಿಡೆಕ್ಸ್ ರಿಸೆಂಟ್ ಅನ್ನೋ ಒಂದು ಟೆಸ್ಟನ್ನ ಮಾಡ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ಏನಂತಂದರೆ ಸ್ಟಾರ್ಚ್. ಸೊ ಸ್ಟಾರ್ಚ್ಗೋಸ್ಕರ ಏನು ಮಾಡ್ತಾರೆ ಅಂದರೆ ಅಯೋಡಿನ್ ಸೊಲ್ಯೂಷನ್ ಟೆಸ್ಟ್ನ ಮಾಡ್ತಾರೆ. ಸೊ ಇನ್ನೊಂದು ನೆಕ್ಸ್ಟ್ ಬಂದುಬಿಟ್ಟು ಪ್ರೋಟೀನ್ ಅಂತ. ಸೊ ಪ್ರೋಟೀನ್ಗೆ ಬ್ಯೂರೆಟ್ ಟೆಸ್ಟ್ ಮಾಡ್ತಾರೆ ಆ್ಯಂಡ್ ಲಿಪಿಡ್ಸ್ಗೆ ಎಮ್ಯುಲೇಷನ್ ಟೆಸ್ಟ್ ಮಾಡ್ತಾರೆ. ಸೊ ಹಾಗಾದರೆ ನಾವು ಇವಾಗ ತಿಳ್ಕೊಳ್ಳೋಣ, ಸೊ ಯಾವ ರೀತಿಯಾಗಿ ಟೆಸ್ಟ್ನ ಮಾಡ್ತಾರೆ, ಸೊ ಯಾವ ರೀತಿಯಾಗಿ ನಾವು ಕಂಡುಹಿಡಿಬೋದು ಅಂತ. ಸೊ ಮೊದಲೇದಾಗಿ ಸಿಂಪಲ್ ಟೆಸ್ಟ್ ಫಾರ್ ದ ಕಾರ್ಬೋಹೈಡ್ರೇಟ್ಸ್ ಅಂತಲೇ ಹೇಳ್ಬೋದು. ಸೊ ಕಾರ್ಬೋಹೈಡ್ರೇಟ್ಸ್ ಅನ್ನೋದು ನಮ್ಮ ದೇಹಕ್ಕೆ ಭಾಳ ಇಂಪಾರ್ಟೆಂಟು. ಸೊ ನಾವು ಕಾರ್ಬೋಹೈಡ್ರೇಟ್ಸ್ನ ಬೇರೆ ಬೇರೆ ರೀತಿಯಾದಂಥ ಆಹಾರ ಪದಾರ್ಥಗಳನ್ನು ದಿಂದ ನಾವು ಸ್ವೀಕಾರ ಮಾಡ್ತೀವಿ. ಸೊ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಗೋಧಿ ಆಗಿರ್ಬೋದು, ಮಿಲ್ಕ್ ಆಗಿರ್ಬೋದು, ಏಕದಳ ಧಾನ್ಯ, ದ್ವಿದಳ ಧಾನ್ಯ. ಸೊ ಇವುಗಳಿಂದ ನಾವು ಕಾರ್ಬೋಹೈಡ್ರೇಟ್ಸ್ನ ಯೂಸ್ ಮಾಡ್ತೀವಿ. ಸೊ ಕಾರ್ಬೋಹೈಡ್ರೇಟ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಫಾರ್ ಅವರ್ ಬಾಡಿ. ಸೊ ಓವರ್ ಆದರೆ ಕೂಡ ಏನಾಗುತ್ತೆ, ನಮ್ಮ ದೇಹಕ್ಕೆ ಪ್ರಾಬ್ಲಮ್ ಆಗುತ್ತೆ. ಸೊ ಕಾರ್ಬೋಹೈಡ್ರೇಟ್ನ ಮಿತವಾಗಿ ತಿನ್ನೋದ್ರಿಂದ ಸೊ ನಮ್ಮ ದೇಹಕ್ಕೆ ಇದು ಶಕ್ತಿಯನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು. ಹಾಗಾದರೆ ಕಾರ್ಬೋಹೈಡ್ರೇಟ್ಸ್ ನಾವು ಐತಿ ಅನ್ನೋದನ್ನ ಟೆಸ್ಟ್ ಮಾಡಬೇಕಾದ್ರೆ ಸೊ ನಾವು ಮೇಯ್ನಾಗಿ ಬೆನಿಡೈಟ್ಸ್ ರಿಯೇಜೆಂಟ್ ಅನ್ನೋ ಒಂದು ಟೆಸ್ಟ್ನ ಮಾಡ್ತೀವಿ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಬ್ಲೂ ಕಲರ್ ಸೊಲ್ಯೂಷನ್ ಆದಂಥ ಇದ್ರೊಳಗೇನು ಕಾಪರ್, ಸಲ್ಫರಿಕ್ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಟೆಟ್ರಿಕ್ ಆಸಿಡ್ನ ಒಳಗೊಂಡಿರುತ್ತೆ. ಸೊ ಇವಾಗ ಏನಾಗುತ್ತೆ, ಇದು ಬ್ರೀಕ್ ರೆಡ್ ಪ್ರೆಸಿಪಿಟೇಟ್ನ ಇಂಡಿಕೇಟ್ ಏನಾದರೂ ಮಾಡಿದಂದ್ರೆ ಸೊ ವಿ ಕ್ಯಾನ್ ಕನ್ಫರ್ಮ್. ಸೊ ಏನಂತಂದರೆ ಸೊ ಗ್ಲೂಕೋಸ್ ಕನ್ಫರ್ಮ್ ಆಗೈತಿ ಅಂತ. ಒಂದು ವೇಳೆ ಅಂದರೆ ನಾವು ಕಾರ್ಬೋಹೈಡ್ರೇಟ್ಸ್ನೊಳಗೆ ಗ್ಲೂಕೋಸ್ ಇರುತ್ತಲ್ವ, ಸೊ ಹಾಗಾದರೆ ಸೊ ನಾವು ಕನ್ಫರ್ಮ್ ಮಾಡ್ಕೋಬೇಕು ಅಲ್ಲಿ ಗ್ಲೂಕೋಸ್ ಇದೆ ಅಂತ. ಒಂದು ವೇಳೆ ಬ್ರೀಕ್ ರೆಡ್ ಪ್ರೆಸಿಪಿಟೇಟ್ ಏನಾದರೂ ಅಲ್ಲಿ ಇಂಡಿಕೇಟ್ ಆತಂದರೆ ಸೊ ವಿ ಹ್ಯಾವ್ ಟು ಕನ್ಫರ್ಮ್ ದಟ್ ಸೊ ದ ಪ್ರೆಸೆಂಟ್ ಫ್ಯಾಕ್ಟರ್ ಇಟ್ ವಿಲ್ ಬಿ ಗ್ಲೂಕೋಸ್ ಅಂತ. ಸೊ ನೆಕ್ಸ್ಟ್ ಬಂದುಬಿಟ್ಟು ಟೆಸ್ಟ್ ಫಾರ್ ದ ಸ್ಟಾರ್ಚ್ ಅಂತ. ಸೊ ಸ್ಟಾರ್ಚ್ ಏನಾಗುತ್ತೆ, ನಾವು ಆಲ್ರೆಡಿ ಓದಿದ್ದೀವಿ. ಯಾಕಂತಂದರೆ ಕಾರ್ಬೋಹೈಡ್ರೇಟ್ಸ್ ಎರಡು ರೀತಿಯಾಗಿ ನಾವು ಸ್ಟೋರೇಜ್ ಮಾಡ್ಬೋದು. ಒಂದು ಗ್ಲೂಕೋಸ್ ರೀತಿಯಾಗಿ, ಸ್ಟಾರ್ಚ್ ರೀತಿಯಾಗಿ. ಹಾಗಾದ್ರೆ ಸ್ಟಾರ್ಚ್ನ ನಾವು ಯಾವ ರೀತಿಯಾಗಿ ಫೈಂಡ್ ಔಟ್ ಮಾಡ್ತೀವಿ ನೋಡೋದಾದರೆ ಸೊ ಮೇಯ್ನಾಗಿ ಸೊ ಇದನ್ನ ಅಯೋಡಿನ್ ಸೊಲ್ಯೂಷನ್ ಟೆಸ್ಟ್ ಅಂತ ಮಾಡ್ತೀವಿ. ಈ ಸೊಲ್ಯೂಷನ್ ಏನಾದರೂ ಬ್ಲೂ ಬ್ಲ್ಯಾಕ್ ಕಲರ್ ಏನಾದರೂ ಟರ್ನ್ ಆಗಿದೆ, ಸೊ ಅದೇನೋ ಯೆಲ್ಲೋ ಕಲರಿಂದ ಬ್ಲೂ ಬ್ಲ್ಯಾಕ್ ಕಲರ್ ಏನಾದರೂ ಟರ್ನ್ ಆದರೆ ಸೊ ಈ ಟೆಸ್ಟ್ ಸ್ಟಾರ್ಚ್ ಇದೆ ಅಂತ ನಾವು ಫೈಂಡ್ ಔಟ್ ಮಾಡ್ಬೋದು. ಇನ್ನು ಸಿಂಪಲ್ ಟೆಸ್ಟ್ ಫಾರ್ ದ ಪ್ರೋಟೀನ್ಗೆ ಯಾವ ಟೆಸ್ಟ್ ಮಾಡ್ತೀವಿ ಅಂದರೆ ಬ್ಯೂರೆಟ್ ಟೆಸ್ಟ್ ಅಂತ ಮಾಡ್ತೀವಿ. ಸೊ ಯಾವುದದು ಬ್ಯೂರೆಟ್ ಟೆಸ್ಟ್ ಅಂತಂದರೆ, ಸೊ ಬ್ಲೂ ಒಂದು ಸೊಲ್ಯೂಷನ್ ಇರುತ್ತೆ. ಸೊ ಅದರೊಳಗೆ ಬ್ಲೂ ಸೊಲ್ಯೂಷನ್ ಇರೋಂಥ ಒಂದು ಆ ಸೊಲ್ಯೂಷನ್ ಏನಾಗುತ್ತೆ, ವೈಲೆಟ್ ಅಥವಾ ಪರ್ಪಲ್ ಕಲರ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಹಾಗಾದರೆ ಈ ಬ್ಲೂಯಿಶ್ ಸೊಲ್ಯೂಷನಲ್ಲಿ ಏನೇನು ಒಳಗೊಂಡೈತಿ ಅಂತ ನೋಡಿದರೆ ಸೋಡಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಸ್ಮಾಲ್ ಅಮೌಂಟ್ ಆಫ್ ಕಾಪರ್ ಸಲ್ಫೇಟ್ನ ನಾವೇನು ಮಾಡ್ತೀವಿ, ಸೊ ಈ ಬ್ಲೂಯಿಶ್ ಸೊಲ್ಯೂಷನಲ್ಲಿ ನೋಡ್ತೀವಿ. ಸೊ ಇದನ್ನು ನಾವೇನಾದರೂ ಪ್ರೋಟೀನ್ ಇರೋವಂಥ ಒಂದು ಇದಕ್ಕೆ ಹಾಕಿದರೆ ಸೊ ಅದೇನಾಗುತ್ತೆ, ವೈಲೆಟ್ ಅಥವಾ ಪರ್ಪಲ್ ಕಲರ್ ಆಗಿ ಟರ್ನ್ ಆಗುತ್ತೆ. ಸೊ ಬೇಕಾದರೆ ಇದನ್ನ ಸೊ ನಾವು ಟೆಸ್ಟ್ ಮಾಡ್ಬೋದು. ಸೊ ಎಗ್ಗಲ್ಲಿ ಕೂಡ ಪ್ರೋಟೀನ್ ಇರುತ್ತೆ. ಸೊ ಅದರಲ್ಲಿ ಸೊ ನಾವು ಇದನ್ನ ಹಾಕೋದ್ರಿಂದ ಏನಾಗುತ್ತೆ ಅಂತಂದರೆ ಸೊ ಯು ಕ್ಯಾನ್ ಗೆಟ್ ಅ ರಿಸಲ್ಟ್. ನೆಕ್ಸ್ಟ್ ಬಂದುಬಿಟ್ಟು ಸಿಂಪಲ್ ಟೆಸ್ಟ್ ಫಾರ್ ದ ಲಿಪಿಡ್ಸ್ ಅಂತ ಬರುತ್ತೆ. ಸೊ ಲಿಪಿಡ್ಸ್ಗೆ ನಾವು ಯಾವ ಥರ ಟೆಸ್ಟ್ ಮಾಡ್ತೇವೆ ಅಂದರೆ ಎಮ್ಯುಲೇಷನ್ ಟೆಸ್ಟ್ ಅಥವಾ ಫ್ಯಾಟ್ ಆ್ಯಂಡ್ ಆಯಿಲ್ ಟೆಸ್ಟ್ನ ನಾವು ಟೆಸ್ಟ್ ಮಾಡಬೇಕಂದ್ರೆ ಎಮ್ಯುಲೇಷನ್ ಟೆಸ್ಟ್ನ ಮಾಡ್ತೀವಿ. ಸೊ ಎಮ್ಯುಲೇಷನ್ ಟೆಸ್ಟ್ ಇಟ್ ಈಸ್ ಅ ಸಿಂಪಲ್ ನಮ್ಗೆ ಎಲ್ರಿಗೂ ಗೊತ್ತು. ಲಿಪಿಡ್ಸ್ ಅಂದರೆ ಫ್ಯಾಟ್ಸ್ ಮತ್ತು ಆಯಿಲ್ಸ್. ಸೊ ಇವೇನಾದಂದರೆ ವಿಚ್ ಕೆನ್ ನಾಟ್ ಬಿ ಡಿಸಾಲ್ವ್ಸ್ ಇನ್ ವಾಟರ್. ಸೊ ವಾಟರಲ್ಲಿ ಅದೇನಾಗುತ್ತೆ, ಮಿಲನ ಆಗೋದಿಲ್ಲ. ಸೊ ಅದು ಯಾವಾಗಲೂ ತೇಲ್ತಾನೆ ಇರುತ್ತೆ. ಸೊ ನಾವು ಯಾವುದೇ ಆಹಾರ ಏನಾಗುತ್ತೆ, ಯಾವುದೇ ನೀರಿನ ಜೊತೆಗೆ ಏನಾದರೂ ಮಿಕ್ಸ್ ಆಗಿಲ್ಲ ಅಂದರೆ ಸೊ ನಾವು ಥಿಂಕ್ ಮಾಡಬೇಕು ಅದು ಲಿಪಿಡ್ಸ್ ಅಂತ. ಎಮ್ಯುಲೇಷನ್ ಟೆಸ್ಟ್ ಇಸ್ ಅ ವೆರಿ ಸಿಂಪಲ್ ಟೆಸ್ಟ್ ಅಂತಲೇ ಹೇಳ್ಬೋದು. ಸೊ ಹಾಗಾದರೆ ಇವು 4 ಟೆಸ್ಟ್ಗಳು ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ, ಕೇಳ್ಬೋದು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ. ಸೊ ಹಾಗಾದರೆ ಇವು 4ನ ಇಂಪಾರ್ಟೆಂಟಾಗಿ ನೋಡ್ಕೊರಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದ ಮೂಲಕ ನಾನು ನಿಮ್ಮ ಮುಂದೆ ಬರ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ನಿಮ್ಮ
ಸಬ್ಸ್ಕ್ರೈಬ್ ನಮಗೆ ತುಂಬಾ ಮುಖ್ಯ ಆಗುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗಾಗಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.